Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮತ್ತೆ ಇಲ್ಲಿ ಭ್ರಷ್ಟಾಚಾರ ಇದೆ ಎಲ್ಲ ಇಲಾಖೆಗಳಲ್ಲಿ, ಮತ್ತೆ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಏನು ಯಾರಿಂದ ಉಲ್ಲಂಘನೆ ಆಗ್ತಾ ಇದೆ ರೀ ಕಾನೂನು ಸುವ್ಯವಸ್ಥೆ? ಬಿಜೆಪಿ ಶಾಸಕರೇ ಇವತ್ತು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಂಧಲೆ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಉಳಿಯೋಕ್ಕೆ ಸಾಧ್ಯನಾ? ಕಲಬುರಗಿಯಿಂದ ಹಿಡ್ಕೊಂಡು ಇಲ್ಲಿ ನಿಮ್ಮ ಕರಾವಳಿ ತನಕ ಅವ್ರ ಬೆಂಬಲಿಗರು, ಅವ್ರ ಶಾಸಕರೇ ಇವತ್ತು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಂಧಲೆ ಮಾಡ್ತಾ ಇದ್ದಾರೆ. ಮತ್ತು ಇವರೇ ಕಾನೂನು ಸುವ್ಯವಸ್ಥೆನ ಬಗ್ಗೆ ಮಾತಾಡ್ತಾರೆ. ಕಾನೂನು ಸುವ್ಯವಸ್ಥೆ ಯಾವಾಗ ಹದಗೆಟ್ಟಿದೆ ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ, ಯಾವಾಗ ABVP ಅವರು ಹೋಗಿ ಹೋಮ್ ಮಿನಿಸ್ಟರ್ ಅವರು ಅವಾಗಿನ ಹೋಮ್ ಮಿನಿಸ್ಟರ್ ಕಚೇರಿನಲ್ಲಿ ಹೋಗಿ ದಾಂಧಲೆ ಮಾಡಿದ್ರಲ್ಲ, ಅದಕ್ಕೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇಸ್ ಔಟ್ ಆಫ್ ಕಂಟ್ರೋಲ್ ಅಂತಾರೆ. ಯಾವಾಗ ಕ್ಯಾಬಿನೆಟ್ ಸಚಿವರಿಗೆ ಗಾಡಿಯಿಂದ ಇಳಿಲಿಕ್ಕೆ ಬಿಟ್ಟಿಲ್ಲ ಅಲ್ಲ, ಆವಾಗ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ರು. ಅವಾಗಿನ ನನಿಲ್ ಕುಮಾರ್ ಕಟೀಲ್ ಅವರು BJP ಅಧ್ಯಕ್ಷರು MP ಅವರಿಗೆ ಗಾಡಿ ಹತ್ಲಿಕ್ಕೆ ಬಿಟ್ಟಿಲ್ಲ, ಮರ್ತೋಗ್ಬಿಟ್ಟಿದಾರ ಇವೆಲ್ಲ BJP ಅವರು. ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವ್ರ ಪಕ್ಷದವರೇ ಅರ್ಗ ಜ್ಞಾನೇಂದ್ರ ಕಚೇರಿ ಅವರಿಗೆ ಕಲ್ತೂರಾಟ ಮಾಡಿದ್ದು ಮರ್ತೋಗಿದಾರ. ಅದಕ್ಕೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಂತ ಇರೋದು. ಇಲ್ಲೆಲ್ಲ ಇವಾಗ ನೋಡ್ತಾ ಇದ್ದಾರೆ ಜನರು. ಹರೀಶ್ ಪೂಂಜಾ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇರೆಯವರು ಯಾರು ಈ ರಾಮಸೇನೆ ಇರ್ಬೋದು, ಬೇರೆ ಸೇನೆಗಳು ಯಾವ್ದು ಇವ್ರು ಕಟ್ಟಿದ್ರಲ್ಲ ಅವ್ರ ಸರ್ಕಾರದಲ್ಲಿ, ಅವರಿಂದನೇ ಇವತ್ತು ಸುವ್ಯವಸ್ಥೆ ಹಾಳಾಗ್ತಾ ಇರೋದು ಹೊರತು ಬೇರೆದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬ್ರ್ಯಾಂಡ್ ಬ್ಯಾಂಗ್ಳೂರು ಇರಲಿ, ಕರ್ನಾಟಕ ಇರಲಿ, ಬ್ರ್ಯಾಂಡ್ ಕರ್ನಾಟಕ ಇರಲಿ, ಸುರಕ್ಷಿತವಾಗಿದೆ. ನಮ್ಮ ಸರ್ಕಾರದ ಉದ್ದೇಶ ಬಂಡವಾಳ ತರಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ನಮ್ಮ ಜನರಿಗೆ ಒಂದು ನೆಮ್ಮದಿಯ ಬದುಕನ್ನು ಕಟ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ಸರ್, ಪರಮೇಶ್ವರ್ ಅವರು ಒಂದು ಮಾತನ್ನು ಅಂದರೆ ಪರಿಷತ್ತು ಸದಸ್ಯ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹಿರಿಯರ ಮಾತನ್ನು ಕೇಳ್ತಾ ಇಲ್ಲ, ಇಬ್ಬರೇ ನಿರ್ಧಾರ ತರುತ್ತಾರೆ. ಇಲ್ಲ ನೋಡಿ, ಕೇಳಿದೆ ನಾನು ಪರಮೇಶ್ವರ್ ಸಾಹೇಬ್ರಿಗೆ ಮಾತನಾಡಿದ್ದೆ. ಅದು ಬೇರೆ ಕೆಲಸ ಇದ್ದಾಗ ಎಲ್ಲರದ್ದು ಸಮನ್ವಯ ಇದೆ, ಎಲ್ಲನೂ ಸೇರಿ ನಿರ್ಧಾರ ತಗೋಬೇಕು ಅಂತ ಅಷ್ಟೇ ಅವ್ರು ಹೇಳಿರೋದು. ಆಮೇಲೆ ಎಲ್ಲರ ಹತ್ರ ಕನ್ಸಲ್ಟೇಷನ್ ಮಾಡ್ತಾರಲ್ಲ, ಇಂಡಿವಿಜುವಲ್ ಆಗಿ ಮಾಡಿರ್ಬೋದು ಅಥವಾ ಸಾಮೂಹಿಕವಾಗಿ ಮಾಡಿರ್ಬೋದು. ಈಗ ನಮ್ಮ ಭಾಗದಲ್ಲಿ ನಾವೇ ಎಲ್ಲ ನಾಯಕರು ಕೂತ್ಕೊಂಡು ನಾವೇ ಒಂದು 4-5 ಹೆಸರು ಕೊಟ್ಟಿದ್ದೇವೆ, ಸೀನಿಯಾರಿಟಿ ಮೇಲಿರ್ಬೋದು, ಪಕ್ಷದ ಸೇವೆದಲ್ಲಿರ್ಬೋದು ಅಂತ. ಸೊ ಅಲ್ಲೇನು ಬೇರೆ ಅವರೆಲ್ಲ ಸೀನಿಯರ್ಸ್ ಕೂತು ಮಾತಾಡ್ತಾರೆ. ಇನ್ನು ತೀರ್ಮಾನಗಳೆಲ್ಲಾಗಿದೆ ಸರ್? ಅಷ್ಟು ಯಾಕಂದರೆ ಈ ಸಲ ಅಷ್ಟು ನಿಮಗೆ ಅಷ್ಟು ಸುಲಭ ಇಲ್ಲ, ಸವಾಲಾಗಿದೆ ಅಂತ 7 ಸ್ಥಾನಗಳಿಗೆ ಅಧ್ಯಕ್ಷರು ಹೇಳ್ತಾರೆ. 300ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥ. ಮತ್ತು ಸಹಜವಾಗಿ ಸವಾಲಾಗದೇ ಅಲ್ಲ, ಯಾಕಂದರೆ ಈ ನಾವು 136 ಸೀಟ್ ಬರಬೇಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ನಾಯಕರು ಅವ್ರದ್ದಾದಂಥ ಒಂದು ಅಮೂಲ್ಯವಾದಂಥ ಸೇವೆ ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಸೊ ಸಹಜವಾಗಿ ಆಕಾಂಕ್ಷಿಗಳು ಕೂಡ ಜಾಸ್ತಿ. ಮುಂಚೆ ಏನು 1-2 ಇರ್ತಾಯಿತ್ತು, ಇವತ್ತು ಸಂಖ್ಯಾಬಲ ಇದೆ. ಇನ್ನು ಹೆಚ್ಚು ಜನರಿಗೆ ನಾವು ಮೇಲ್ಮನೆಗೆ ಆಯ್ಕೆ ಮಾಡ್ಬೋದು. ಸೊ ಪ್ರಾದೇಶಿಕ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಇವೆಲ್ಲನೂ ಕೂಡ ನೋಡ್ಕೊಂಡು ನಾವು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು BJP ಅವ್ರ ಥರ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಲ್ಲ ನಮ್ಮ ಕಡೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.